ಹೊಸದುರ್ಗದ ಶ್ರೀ ಜಗದ್ಗುರು ಕುಂಚಿಟಿಗ ಮಹಾಸಂಸ್ಥಾನ ಮಠದಲ್ಲಿ ಆಯೋಜನೆ ಮಾಡಲಾದ 23ನೇ ವರ್ಷದ 6ನೇ ತಿಂಗಳ ಸುಜ್ಞಾನ ಸಂಗಮ ಹಾಗೂ ಜೈನ ಸಮಾಜ ಬಾಂಧವರಿಗೆ ಸನ್ಮಾನ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಪೀಠಾಧ್ಯಕ್ಷರು ಆದ ಕಾಯಕಯೋಗಿ ಜಗದ್ಗುರು ಶ್ರೀ ಶಾಂತವೀರ ಮಹಾಸ್ವಾಮೀಜಿ ಅವರು ಸಾತ್ವಿಕತೆ ಇರುವಲ್ಲಿ ಸಹಬಾಳ್ವೆ ಮತ್ತು ಸೌಹಾರ್ದತೆ ನೆಲೆಸಿರುತ್ತದೆ ಎಂದು ಹೇಳಿದರು. ಬದುಕು ಪ್ರತಿಧ್ವನಿಯಂತಿದ್ದು ನಾವು ಏನನ್ನ ಕೂಗುತ್ತೇವೋ ಅದೇ ಪ್ರತಿಧ್ವನಿಯಾಗಿ ಮರಳಿ ಕೇಳಿಸುತ್ತೆ. ಆದ್ದರಿಂದ ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯದೇ ಫಲ ಸಿಗತ್ತೆ, ಕೆಡುಕನ್ನ ಮಾಡಿದ್ರೆ ಕೆಡುಕೆ ಮರಳತ್ತೆ ಎಂದು ತಿಳಿಸಿದರು. ಪ್ರತಿಯೊಬ್ಬರು ತಮ್ಮ ಧರ್ಮವನ್ನ ಅನುಸರಿಸುವುದರ ಜೊತೆಗೆ ಪರಧರ್ಮವನ್ನ ತಿಳಿದು ಗೌರವಿಸುವ ಮೂಲಕ ಸಮಾಜದಲ್ಲಿ ಸಹಬಾಳ್ವೆ ನಡೆಸಬೇಕು ಎಂದಿದ್ದಾರೆ. ಕಳೆದ 23 ವರ್ಷಗಳಿಂದ ಜೈನ ಸಮಾಜ ಶ್ರೀ ಮಠದೊಂದಿಗೆ ಪ್ರೀತಿ, ಗೌರವ ಹಾಗೂ ವಿಶ್ವಾಸದಿಂದ ನಡೆದುಕೊಂಡು ಬರ್ತಾ ಇದ್ದು, ಶ್ರೀ ಮಠವು ಜೈನ ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವರೊಂದಿಗೆ ನಿಂತಿದೆ. ಮುಂದೆಯೂ ಕೂಡ ಇದೇ ಬಾಂಧವ್ಯ ಮುಂದುವರಿಯಲಿದೆ ಎಂದಿದ್ದಾರೆ. ಜೈನ ಸಮುದಾಯ ಅಹಿಂಸೆಯನ್ನ ಜೀವನ ಮೌಲ್ಯವಾಗಿಸಿಕೊಂಡು ಸಕಲ ಜೀವಿಗಳ ಒಳಿತನ್ನ ಬಯಸುವ ಆದರ್ಶ ಜೀವನ ನಡೆಸ್ತಾ ಇದ್ದು, ಅವರ ಜೀವನ ಶೈಲಿ ಇತರ ಸಮುದಾಯಗಳಿಗೆ ದಾರಿದೀಪವಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೊಸದುರ್ಗ ಜೈನ ಸಮಾಜದ ಅಧ್ಯಕ್ಷ ಎಚ್.ಡಿ. ಅದಿರಾಜಯ್ಯ ಮಾತನಾಡಿ, ಅತ್ಯಂತ ಚಿಕ್ಕ ಸಮುದಾಯವಾಗಿದ್ದರೂ ಜೈನ ಸಮಾಜವನ್ನ ಗೌರವಿಸುವ ಮೂಲಕ ಶಾಂತವೀರ ಶ್ರೀಗಳು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಜೈನ ಸಮಾಜದ ಸಂಕಷ್ಟದ ಸಂದರ್ಭಗಳಲ್ಲಿ ಧೈರ್ಯ ತುಂಬಿರುವ ಅವರ ಜಾತ್ಯತೀತ ನಿಲುವು ಎಲ್ಲ ಸಮಾಜಗಳಿಗೂ ಪ್ರೇರಣೆಯಾಗಿದೆ ಎಂದಿದ್ದಾರೆ. ಸುಜ್ಞಾನ ಸಂಗಮ ಜಾತ್ಯತೀತ, ಪಕ್ಷಾತೀತ ಹಾಗೂ ಧರ್ಮಾತೀತ ವೇದಿಕೆಯಾಗಿದ್ದು, ಆಧ್ಯಾತ್ಮಿಕ ಅರಿವು ಮೂಡಿಸುವ ವಿಶಿಷ್ಟ ಕಾರ್ಯಕ್ರಮವಾಗಿದೆ. ಶಾಂತವೀರ ಶ್ರೀಗಳಂತಹ ಶ್ರೇಷ್ಠ ಗುರುಗಳನ್ನು ಪಡೆದ ಕುಂಚಿಟಿಗ ಸಮಾಜ ಪುಣ್ಯವಂತ ಸಮಾಜವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.